ನನ್ನದಾಗಲಿ ಈ ವಿಚಾರದಲ್ಲಿ ಈ ನಾನು ಡಿ ಕೆ ಅವ್ರನ್ನ ಪರಿಚಯ ಮಾಡಿದಂಥ ವಿಚಾರದಲ್ಲಿ ಈ ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ. ನಾನು ಇವತ್ತು ಒತ್ತಾಯ ಮಾಡ್ತೀನಿ. ನಿನ್ನೆ ನಾವು ಕಾರ್ತಿಕ್ ಗೌಡನ ಸ್ಟೇಟ್ಮೆಂಟನ್ನು ಸಂಪೂರ್ಣವಾಗಿ ನಾವೆಲ್ಲ ಗಮನಿಸಿದ್ದೀವಿ. ಇಲ್ಲಿ ಈ ಪೆನ್ ಡ್ರೈವ್ನ ಹಿಂದೆ ನಮಗೂ ಪೆನ್ ಡ್ರೈವ್ಗೂ ಯಾರಿಗೂ ಈ ರಾಜ್ಯಕ್ಕೆ ಸಂಬಂಧ ಇಲ್ಲ. ಸಂಬಂಧ ಇರೋದು ಯಾರು ಮಾಡಿದ್ದಾರೆ, ಇದನ್ನು ಯಾರು ಮೆತ್ತಗೆ ಪ್ಲ್ಯಾನ್ ಮಾಡಿ ಬಿಟ್ಟಿದ್ದಾರೆ ಅನ್ನೋದು ಒಂದೇ ಬಂದಿರತಕ್ಕಂಥದ್ದು ಆತಂಕ. ಈಗ ಕಾರ್ತಿಕ್ ಗೌಡ ಹೇಳೋ ಪ್ರಕಾರ ನಾನು ಪೆನ್ ಡ್ರೈವನ್ನು ನನ್ನ ಹತ್ರ ಇರೋ ಎಲ್ಲ ಅಶ್ಲೀಲ ಚಿತ್ರಗಳನ್ನು ಅವನಿಗೆ ಬಿಡುಗಡೆ ಮಾಡಲಿಲ್ಲ, ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತೇಳಿ ಒಂದು ಮೆಮೊರಿ ಚಿಪ್ಪನ್ನು ಮಾಡಿಕೊಟ್ಟಿದ್ದೀನಿ. ಆ ಮೆಮೊರಿ ಚಿಪ್ಪಲ್ಲಿ ಯಾವಿದ್ವು ಅವೇ ಇವೆಲ್ಲ ಬಿಡುಗಡೆ ಆಗಿರೋದು ಅಂತಕ್ಕಂಥದ್ದನ್ನು ನಿನ್ನೆ ಕಾರ್ತಿಕ್ ಗೌಡ ಹೇಳಿದ್ದಾನೆ. ನಾನು ಈ ಸಂದರ್ಭದಲ್ಲಿ SITನ ಒತ್ತಾಯ ಮಾಡ್ತೀನಿ. ಫಸ್ಟು ದೇವರಾಜೇಗೌಡನ್ನ ಎಳ್ಕೊಂಡೋಗಿ ಅವನ 2 ತಿಂಗಳು ಅವನು ಯಾರ್ಯಾರಿಗೆ ಫೋನಲ್ಲಿ ಮಾತಾಡಿದ್ದಾನೆ, ಅವನು ಆಮೇಲೆ ಒಂದು ಫೋನ್ ಇಟ್ಟಿಲ್ಲ, ಇದು ಜ್ಞಾಪಕ ಇಟ್ಕೋಬೇಕು. ನನಗೆ ಹೇಳಿದ, ಅದಾದಮೇಲೆ 2ನೇ ಸಾರಿ ಇಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿದ್ದ. ನಂತರ 3-4 ಫೋನ್ ಅವಣ್ಣ, ಅದು ಯಾರೋ ಒಬ್ಬರು ಅಧಿಕಾರಿಯವರು ನನಗೆ ನನ್ನ 2 ಫೋನ್ ಇಟ್ಕೊಂಡಿರೋ ಅವ್ರು ಯಾರಿಗೂ ಹೇಳಿಲ್ಲ, ನನ್ನ ಫೋನಿಗೆ ಮಾಡ್ತಾವ್ರವರು, ಇದು ಹೆಂಗೆ ಕಂಡು ಹಿಡಿತಾರೆ, ಇವೆಲ್ಲ ನನ್ನ ಹತ್ರ ಪ್ರಶ್ನೆ ಮಾಡಿ. ಇವತ್ತು ನೋಡಪ್ಪ, ಫೋನ್ನಲ್ಲಿ ಭಾಳ ಮುಂದೊಂಟೋಗಿದೆ ಜಗತ್ತು, ಯಾರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ. ಇದಾದ ಮೇಲೆ ನಾನು DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಸಿದ ಮೇಲೂ ದೇವರಾಜೇಗೌಡ ಇದೇ ಓಟಿಗೆ ನಾನು ಹುಡುಕಿ ಬಂದಿದ್ದ. ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಈ ಪಾಯಿಂಟನ್ನು. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ನಾನು DK ಶಿವಕುಮಾರ್ ಅವ್ರಿಗೆ ಕೊಟ್ಟ ಮೇಲೆ ಮಾತಾಡಿ ಫೋನ್ ಮಾಡಿ ಆದಮೇಲೆ ಅದಾದ ಬೆಳಿಗ್ಗೆ ಇಲ್ಲಿಗೆ ಬೇಕಾದ್ರೆ CCTV ಫುಟೇಜ್ ಇದೆ, ನೀವು ಎನ್ಕ್ವೈರಿ ಮಾಡಿಸ್ಬೋದು. ಅವ್ರು SIT ಎನ್ಕ್ವೈರಿ ಮಾಡಿ ಯಾಕೆ ಬಂದಿದ್ದ ದೇವರಾಜೇಗೌಡ. ಅವನು ನನ್ನನ್ನು ದುಡ್ಡನ್ನು ನೇರವಾಗಿ ಕೇಳಿಲ್ಲ, ನಾನು ದುಡ್ಡು ಕೇಳೋನಿಂದ ಅವನ ಭಾವನೆ ಏನಿತ್ತು ಅಂದರೆ, ಏನಾದರೂ ಮಾಡಿ DK ಅವ್ರ ಹತ್ರಕ್ಕೆ ನನ್ನನ್ನು ಏನಾದ್ರು ಹತ್ರಕ್ಕೆ ತಗೊಂಡೋಗಿ ನನಗೆ ದುಡ್ಡು ಕೊಡಿಸ್ತಾರೇನೋ, ಕೆಲವು ಮಾಹಿತಿ ಕೊಟ್ಟರೆ ಅಂತಕ್ಕಂಥದ್ದು ಅವನಲ್ಲಿತ್ತು ಅಂತ ನಾನು ಅನ್ಕೋತೀನಿ. ಅವನ ನಡವಳಿಕೆ ನೋಡಿದರೆ ಈ ಕಾರ್ತಿಕ್ ಗೌಡ ಹೇಳಿರೋದ್ರಿಂದ ಇವೆಲ್ಲ ಉನ್ನಾರ ಮಾಡ್ತಾ ಇರ್ತಕ್ಕಂಥವ್ರು ನಿಮಗೆ ಮಾಧ್ಯಮದವ್ರು ನಮಗಿನ್ನ ನಿಮಗೆ ಚೆನ್ನಾಗಿ ಗೊತ್ತು. ಎಲ್ಲ ಯೂಟ್ಯೂಬ್ನಲ್ಲಿ ಕಳೆದ 2 ವರ್ಷದ ಮೇಲ್ಪಟ್ಟು ಸನ್ಮಾನ್ಯ ದೇವರಾಜೇಗೌಡರು ಈ ಚಿತ್ರಣದ ಹಿಂದೆ ಸಂಪೂರ್ಣವಾಗಿದ್ದಾರೆ. ನಾವು ನೋಡಿರೋ ವಿಡಿಯೋ ಇದ್ರ ಪ್ರಕಾರ ಯಾವುದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನೋಡಿದಾಗ, ಈಗ SIT ಅವರು ಇದನ್ನು ತನಿಖೆ ಮಾಡದೇ ಇದ್ದರೆ ಈ ಆತಂಕಗಳೆಲ್ಲ ನಮ್ಮ ಮೇಲೆ ಉಳ್ಕೋತದೆ. ನಾನು SIT ಅವ್ರನ್ನ ಒತ್ತಾಯ ಮಾಡ್ತೀನಿ. ದೇವರಾಜೇಗೌಡನ ಅವನು ಹೇಳ್ಕೊಂಡಿದ್ದಾನೆ ನೆನ್ನೆ ಯಾವುದೋ TVನಲ್ಲಿ, ನಾನು 80 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಂತ. ಭಾಳ ಜನ ದುಡ್ಡು ಡಿಕ್ಲೇರ್ ಮಾಡ್ಕೊಂಡ್ರೆ ದುಡ್ಡು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವನ ದುಡ್ಡಿನ ಮೂಲವನ್ನು 3 ತಿಂಗಳು ದುಡ್ಡಿನ ಮೂಲವನ್ನು ಹುಡುಕಬೇಕು SIT ಅವರು. ಯಾವ್ಯಾವ ದುಡ್ಡು ಮೂಲದ ಅವನೇ ದಡ್ಡಲ್ಲ. ನಾನು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದೀನಿ ಅಂತ ಹೇಳ್ತಾನೆ. ಸುಪ್ರೀಂ ಕೋರ್ಟ್ವರೆಗೆ ಇವೆಲ್ಲ ನಾಟಕ ಆಡಿಕೊಂಡು ದುಡ್ಡನ್ನು ಮಾಡೋವಂಥ ಒಂದು ಪ್ರವೃತ್ತಿ ಇಟ್ಕೊಂಡಿದ್ದಾನೆ ಅಂತೇಳಿ ನಾನು ಅನ್ಕೋತೀನಿ. ಕಾರ್ತಿಕ್ ಗೌಡ ಹೇಳಿರೋ ಆಧಾರದ ಮೇಲೆ SIT ಅವರು ದೇವರಾಜೇಗೌಡನ್ನ ತಗೊಂಡೋಗಿ ಕರೆಕ್ಟಾಗಿ SIT ಅವರು ಯಾವ ರೀತಿ ಇವಂತ ಬಿಡಿಸ್ಬೇಕು ಬಾಯ ಬಿಡಿಸಿದರೆ ಎಲ್ಲ ಸತ್ಯಾಂಶ ಹೊರಗೆ ಬರ್ತದೆ. ಇದು ಇವರಿಬ್ಬರು ಮಾಡಿದಂಥ ನಾಟಕನ ಬೇರೆಯವ್ರ ಮುಖಕ್ಕೆ ಮಸಿ ಬಳಿತಕ್ಕಂಥ ಕೆಲಸನ ಆಗಬಾರ್ದು. ಇದು ಯಾರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅನ್ನೋದು ಒಂದು ಕಡೆಗೆ, ಯಾರು ರಿಲೀಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸಹಿತ ಮುಖ್ಯ. ಯಾಕೆಂದರೆ ಆ ಹೆಣ್ಮಕ್ಳ ಭವಿಷ್ಯ ಮುಖ್ಯ. ಇವತ್ತು ಆ ಸಂತ್ರಸ್ತೆಯವರ ಇವತ್ತು ಏನಾಗ್ತದೆ ಹಾಸನದಲ್ಲಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೀನಿ SIT ಅವ್ರನ್ನ, ಇದು ತನಿಖೆ ಆಗಬೇಕಾದ್ರೆ ಕಾರ್ತಿಕ್ ಗೌಡನ ನಿನ್ನೆ ತನಿಖೆ ಮಾಡಿದ್ದೀರಿ, ತನಿಖೆ TVಗೆ ಬಂದು ಹೇಳಿದ್ದಾರೆ. ಕಾರ್ತಿಕ್ ಗೌಡ ನಾನೆಲ್ಲ SIT ಮುಂದೆ ಹೋಗಿದ್ದೀನಿ ಅಂತ ಹೇಳಿದ್ದಾನೆ. ಇವರನ್ನು ಸಹಿತ ಸಂಪೂರ್ಣವಾಗಿ ಆಮೇಲೆ ನಾನು ಈಗಲೂ ಒಂದು ಹೇಳ್ತೀನಿ, ಈ ರಾಜ್ಯದ ಜನತೆಗೆ ನಾನು BJPಲಿದ್ದೀನಿ. BJP ಮುಖಂಡರುಗಳು ನಮ್ಮ ವಿವೇಕ್ ರೆಡ್ಡಿ ಅವ್ರನ್ನೂ ಸಹಿತ ಜೊತೆಲಿ ಕೂರ್ಸ್ಕೊಂಡು ಹೇಳ್ತಾನೆ, ದೇವರಾಜೇಗೌಡನ ಬಾಡಿನೇ ಪೆನ್ ಡ್ರೈವ್, ಇದು ಏನು ಕ್ಯಾಮ್ರಾ ಇದೆ, ಎಲ್ಲಿ ಮಡಗಿದಾನೆ ಕ್ಯಾಮ್ರಾ ಅಂತಲೇ ಗೊತ್ತಾಗೋದಿಲ್ಲ. ಮೊನ್ನೆ ದಿವಸ ಫೋನ್ ತೊಗೊಂಬರ್ತಾನೆ, ನನ್ನ ಹತ್ರಕ್ಕೆ ಬಂದವನೇ ರೆಕಾರ್ಡ್ ಮಾಡ್ಕೊಂಡವನೇ. ಮೊನ್ನೆ ದಿವಸ ಬರುವಾಗ 2 ವಾಕಿ ಟಾಕಿ ಇಟ್ಕೊಂಬಂದ, ಅವ್ರ ಮಗ ಒಬ್ಬ ಇಟ್ಕೊಂಡು ಅಲ್ಲೆಲ್ಲ ಕೂತಿರ್ತಾನೆ, ಇವನಿಗೆ ಕೂತಿರ್ತಾನೆ. ಯಾಕೆ ಇದೇನ್ರಿ ವಾಕಿ ಟಾಕಿ ಇಟ್ಕೊಂಡಿದ್ದೀರಿ ಅಂದರೆ ಫೋನೆಲ್ಲ ರೆಕಾರ್ಡ್ ಆಗ್ಬಿಡ್ತಾವಣ್ಣ ಅಂತ ಹೇಳ್ತಾನೆ. ಆದ್ದರಿಂದ ನನ್ನ ಸ್ನೇಹಿತರು ವಿವೇಕ್ ರೆಡ್ಡಿ ಅವರು ಪಾಪ ಭಾಳ ಹೋರಾಟ ಮಾಡ್ತಾ ಇದ್ದಾರೆ BJPಲಿ. ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ, ಅವ್ರ ಜೊತೆ ಕೂತು ಮಾತಾಡುವಾಗ ಸ್ವಲ್ಪ ಎಲ್ಲ ನಿಮ್ಮ ಮೈಯೆಲ್ಲ ನಿಮ್ಮ ಕಣ್ಣು ಎಲ್ಲ ಕಡೆಗೂ ಗಮನ ಇರಲಿ. ದೇವರಾಜೇಗೌಡರು 1 ನಿಮಿಷ ಅವರೇ ಬಂದು ನಾನು ಕೇಳಿ DK ಅವ್ರನ್ನ
ಬರೀ ಒಂದು ಫೋನ್ನಲ್ಲಿ ಹಲೋ ದೇವರಾಜೇಗೌಡ ಅದೇನಿದೆ ಕೊಡಿ ಅಂತ ಹೇಳಿದ್ದೆ. ಇಷ್ಟೊಂದು ದೊಡ್ಡದಾಗಿ ಮಾಡಿರ್ತಕ್ಕಂಥ ದೊಡ್ಡ ಒಂದು ಏನೋ ಮಾಡಬಾರ್ದು ಬಿರುಗಾಳಿನ ಎಬ್ಬಿಸಿದ ರೀತಿ ಎಬ್ಬಿಸಿದಂಥ ಸನ್ಮಾನ್ಯ ದೇವರಾಜೇಗೌಡರ ಬಗ್ಗೆ ಜನ ಹುಷಾರಾಗಿರಬೇಕು. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. SIT ಅವರು ಅವನ ದುಡ್ಡಿನ ಮೂಲವನ್ನು ಹುಡುಕಬೇಕು. 80 ಕೋಟಿ ಇದ್ರೇನು 800 ಕೋಟಿ ಇದ್ರೇನು ದುಡ್ಡು ಮಾಡ್ತಾ ಇರ್ತಾರೆ ಇದಕ್ಕೆ. ಆಮೇಲೆ ಆತನ ಹತ್ರ ಸುಮಾರು 1/2 ಡಜನ್ಗೂ ಹೆಚ್ಚು ಫೋನ್ ನಂಬರ್ಗಳಿದ್ದಾವೆ. ಇವೆಲ್ಲವನ್ನೂ ಸಹಿತ 3 ತಿಂಗಳಿಂದ ಅವನು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ. ನನಗೆ ಒಂದು ಅನಾಹುತ ಆಗೋಗಿದೆ ಹಾಸನದಲ್ಲಿ. ಇದನ್ನು ಹೆಣ್ಮಕ್ಳು ಭವಿಷ್ಯನೂ ಮನಸ್ಸಿನಲ್ಲಿ ಇಟ್ಕೊಳ್ಳೋದಲ್ಲೇ ರಿಲೀಸ್ ಮಾಡಿರ್ತಕ್ಕಂಥವ್ರು ಯಾರು, ಅದ್ರ ಮೇಲೆ ಶಿಕ್ಷೆ ಆಗಬೇಕು, ಅದ್ರ ಮೇಲೆ ತನಿಖೆ ಆಗಬೇಕು, ಇದು ಹೊರಗೆ ಬರಬೇಕು ಸತ್ಯಾಂಶ. SIT ಅವರು ಈ ಒಂದು ವಿಚಾರದಲ್ಲಿ ತನಿಖೆಯನ್ನು ಸಂಪೂರ್ಣವಾಗಿ ಸ್ವಲ್ಪ ಬಿಗಿಗೊಳಿಸಬೇಕು, ಕ್ರಮ ತಗೋಬೇಕು ಅಂತೇಳಿ ನಿಮ್ಮ ಮೂಲಕ ನಾನು SIT ಅವ್ರಿಗೆ ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.